ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಗುಡ್ ನ್ಯೂಸ್. SSLC ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳ ಅಂತಿಮ ಟೈಮ್ ಟೇಬಲ್ ನಿಮಗೆ ಪ್ರಕಟಣೆ ಮಾಡಿದ್ದಾರೆ. ವಾರ್ಷಿಕ ಪರೀಕ್ಷೆಯ ಅಂತಿಮ ವೇಳಾಪಟ್ಟಿ ನಿಮಗೆ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ನಿಮಗೆ ಪ್ರಕಟಣೆ ಮಾಡಿದ್ದಾರೆ. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಎಕ್ಸಾಮ್ ಸಮೀಪ ಬರ್ತಾ ಇದೆ ಗೈಸ್. ಇವಾಗ ನೋಡಿ, SSLC ಎಲ್ಲ ವಿದ್ಯಾರ್ಥಿಗಳ ಅಂತಿಮ ಟೈಮ್ ಟೇಬಲ್ ಮಾರ್ಚ್ 21ರಿಂದ ಏಪ್ರಿಲ್ 4 SSLC ಎಲ್ಲ ವಿದ್ಯಾರ್ಥಿಗಳ ವಾರ್ಷಿಕ ಪರೀಕ್ಷೆ ನಡೆಸಲಾಗುವುದು ಅಂತ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು SSLC ಎಲ್ಲ ವಿದ್ಯಾರ್ಥಿಗಳ ಟೈಮ್ ಟೇಬಲ್ ಆಗಿರುತ್ತೆ. ಅದೇ ರೀತಿ ಮಾರ್ಚ್ 1ರಿಂದ ಮಾರ್ಚ್ 20 ದ್ವಿತೀಯ PUCಯ 2025 ಫೈನಲ್ ಎಕ್ಸಾಮ್ ನಡೆಸಲಾಗುವುದು. ಸೊ ಯಾವ ದಿನಾಂಕದಲ್ಲಿ ಯಾವುದು ಪರೀಕ್ಷೆ ಇದೆ ನೋಡೋಕ್ಕಿಂತ ಮುಂಚೆ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳುವುದೇನೆಂದ್ರೆ, ನಾನು ಆಲ್ರೆಡಿ ಸೆಕೆಂಡ್ PUC ಎಲ್ಲ ವಿದ್ಯಾರ್ಥಿಗಳಿಗೆ 80/80 ಏನು ವಿಡಿಯೋ ಮಾಡಿದ್ದೀನಲ್ಲ, ಆ ಎಲ್ಲ ನಿಮಗೆ ವಿಡಿಯೋಗಳು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಆಯ್ತಾ. ಸೈನ್ಸ್ ಎಲ್ಲ ವಿದ್ಯಾರ್ಥಿಗಳಾಗಿರ್ಬೋದು, ಮತ್ತು ಕಂಪ್ಯೂಟರ್ ಸೈನ್ಸ್ ಆಗಿರ್ಬೋದು, ಸ್ಟ್ಯಾಟ್ ಸಬ್ಜೆಕ್ಟ್ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಬೇರೆ ಸಬ್ಜೆಕ್ಟ್ ನಾನು ಮಾಡ್ತೀನಿ. ಎಕ್ಸಾಮ್ ಸಮೀಪ ಬಂದಾಗ ಅಷ್ಟರೊಳಗೆ ಎಲ್ಲ ಮುಗಿಸ್ಬಿಡ್ತೀನಿ, ಡೋಂಟ್ ವರಿ. ಬಟ್ ಎಲ್ಲ ವಿದ್ಯಾರ್ಥಿಗಳಿಗೆ ಹೇಳೋದೇನೆಂದರೆ, ನಾನು ಏನು ಪ್ಲೇಲಿಸ್ಟ್ನಲ್ಲಿ ಹಾಕಿದ್ದೀನಲ್ಲ, ಇಲ್ಲಿ ಕಾಣ್ತಾ ಇದೆಯಲ್ಲ ನಿಮಗೆ, ಸೊ ಪ್ಲೇಲಿಸ್ಟ್ನಲ್ಲಿ ಹಾಕಿರುವಂತಹ ಪ್ರತಿಯೊಂದು ಎಲ್ಲ ವಿಡಿಯೋಗಳು ನೋಡ್ಕೊಳ್ಳಿ. ಯಾಕಂದರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ವಿತ್ ಆನ್ಸರ್ ಮುಖಾಂತರ ವಿತ್ ನಿಮಗೆ PDF ಕೊಟ್ಟಿದ್ದೇನೆ. ಅದಷ್ಟೇ ಓದ್ಕೊಂಡ್ರೆ ಸಾಕು, ಡೆಫಿನೆಟ್ಲಿ ನೀವು ಪಾಸ್ ಆಗ್ತೀರಾ ಗೈಸ್, ನಿಜ ಹೇಳ್ತಾ ಇದ್ದೇನೆ. ಯಾಕಂದರೆ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ವಿತ್ ಆನ್ಸರ್ ಮುಖಾಂತರ ನಾನು ನಿಮಗೆ PDF ರೆಡಿ ಮಾಡಿ ಕೊಟ್ಟಿದ್ದೇನೆ ಆಯಿತಾ, ನಿಮಗೋಸ್ಕರ. ಸೊ ಎಲ್ಲ ಇಂಗ್ಲೀಷ್ ಮೀಡಿಯಂ ಮತ್ತು ಕನ್ನಡ ಮೀಡಿಯಂ ಬೋತ್ ಮೀಡಿಯಂ ಎಲ್ಲ ವಿದ್ಯಾರ್ಥಿಗಳಿಗೆ ಆಯಿತಾ. ಸೊ ಪ್ಲೇಲಿಸ್ಟ್ನಲ್ಲಿ ಹೋಗಿ ಎಲ್ಲ ವಿಡಿಯೋಗಳು ನೋಡ್ಕೊಳ್ಳಿ. ಮತ್ತು ಅದೇ ರೀತಿ ನಿಮಗೆ 2025 ಮಾಡಲ್ ಕ್ವಶನ್ ಪೇಪರ್ಗಳು 3 ರಿಲೀಸ್ ಮಾಡಿದ್ದಾರೆ. ಆ 3 ಮಾಡಲ್ ಕ್ವಶನ್ ಪೇಪರ್ ಕೂಡ ನಾನು ಕೀ ಆನ್ಸರ್ ಮಾಡಿದ್ದೇನೆ. ಅದು ವಿಡಿಯೋ ನೋಡ್ಕೊಂಡ್ರೆ ನಿಮಗೆ ಎನಫ್. ಇಲ್ಲ ನೀವು 80/80 ಒಂದೇ ವಿಡಿಯೋ ನೋಡ್ಕೊಂಡ್ರೆ ಸಾಕು. ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇವೇ ನಿಮಗೆ ಕ್ವಶನ್ ಮತ್ತೆ ರಿಪೀಟ್ ಆಗುತ್ತೆ. ಮತ್ತು SSLC ಎಲ್ಲ ವಿದ್ಯಾರ್ಥಿಗಳಿಗೆ ಆಲ್ರೆಡಿ ಮಾಡಲ್ ಕ್ವಶನ್ ಪೇಪರ್ಗಳವರು ಪ್ರಕಟಣೆ ಮಾಡಿದ್ದಾರೆ. 2025 ನ್ಯೂ ಮಾದರಿ ಪ್ರಶ್ನೆ ಪತ್ರಿಕೆ SSLC ಎಲ್ಲ ವಿದ್ಯಾರ್ಥಿಗಳಿಗೆ ಆಯ್ತಾ. ಸೊ KSAB.karnataka.gov.in ಈ ಒಂದು ವೆಬ್ಸೈಟ್ನಲ್ಲಿ ಹೋಗಿ SSLC ಎಲ್ಲ ವಿದ್ಯಾರ್ಥಿಗಳು ಮಾಡಲ್ ಕ್ವಶನ್ ಪೇಪರ್ 2025 ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತು KSAB.karnataka.gov.in PUC ಎಲ್ಲ ವಿದ್ಯಾರ್ಥಿಗಳು ಕೂಡ 3 ಮಾಡಲ್ ಕ್ವಶನ್ ಪೇಪರ್ ಕೂಡ ಅಲ್ಲಿ ಪ್ರಕಟಣೆ ಮಾಡಿದ್ದಾರೆ. ನೀವು ಅಲ್ಲಿ ಹೋಗಿ ಡೌನ್ಲೋಡ್ ಮಾಡ್ಕೋಬಹುದು ಆಯ್ತಾ. ಅಲ್ಲಿ ಇದೆ ನಿಮಗೆ ಮತ್ತಷ್ಟು ಓದಿ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ, ಅಲ್ಲಿ ಲಾಸ್ಟ್ನಲ್ಲಿ ಆಪ್ಷನ್ ನಿಮಗೆ ಎಲ್ಲ ಸಿಗುತ್ತೆ. ಅಲ್ಲಿ ಹೋಗಿ ನೀವು ಲೇಟೆಸ್ಟ್ ನ್ಯೂಸ್ ಅಂತ ಬರುತ್ತೆ, ಅಲ್ಲಿ ಲೇಟೆಸ್ಟ್ ಅಂದರೆ ಇತ್ತೀಚಿನ ಮಾಹಿತಿಗಳು ಅಂತ ಅಂದರೆ ಇತ್ತೀಚಿನ ಸುದ್ದಿಗಳು ಅಂತ ಬರುತ್ತೆ, ಅದರ ಕೆಳಗಡೆ ಕೊಟ್ಟಿರ್ತಾರೆ, ಅಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ ಆಯಿತಾ. ಸೊ ನಾನು ಆಲ್ರೆಡಿ ಟೆಲಿಗ್ರಾಮ್ನಲ್ಲಿ ಕೂಡ 2025 ಮಾಡಲ್ ಕ್ವಶನ್ ಪೇಪರ್ ಸೆಂಡ್ ಮಾಡಿದ್ದೇನೆ. ದ್ವಿತೀಯ PUC ಎಲ್ಲ ವಿದ್ಯಾರ್ಥಿಗಳ 3 ಮಾಡಲ್ ಕ್ವಶನ್ ಪೇಪರ್ ನೀಲಿ ನಕ್ಷೆ ನಿಮಗೆ 3 ಕೊಟ್ಟಿದ್ದಾರೆ. ಸೊ 3 ಕೂಡ ಓದುವ ಅವಶ್ಯಕತೆ ಇಲ್ಲ. ನಾನು 80/80 ವಿಡಿಯೋನಲ್ಲಿ ಹೇಳಿದ್ದೇನೆ ಯಾವುದು ಮಾದರಿ ಪ್ರಶ್ನೆ ಪತ್ರಿಕೆ ನಿಮಗೆ, ಯಾವುದು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿ ಕ್ವಶನ್ಸ್ಗಳು ಇಂಪಾರ್ಟೆಂಟ್ ಟಿಕ್ ಮಾಡಿಸಿದ್ದೇನೆ. ಮತ್ತು ಬ್ಲೂ ಪ್ರಿಂಟ್ ನಾನು ಒಂದೇ ಕೊಟ್ಟಿದ್ದೇನೆ 80/80 ವಿಡಿಯೋನಲ್ಲಿ ಅನಲೈಸ್ ಮಾಡಿ, 3 ಬ್ಲೂ ಪ್ರಿಂಟ್ ಅನಲೈಸ್ ಮಾಡಿ ಒಂದು ನಾನೇ ಸ್ವಂತದಾಗಿ ನಿಮಗೆ ಬ್ಲೂ ಪ್ರಿಂಟ್ ರೆಡಿ ಮಾಡಿ ಕೊಟ್ಟಿದ್ದೇನೆ. ಅದಷ್ಟೇ ನೀವು ಓದ್ಕೊಂಡ್ರೆ ಸಾಕು. ನೋಡೋಣ ಬನ್ನಿ, ಇವಾಗ ಯಾವ ದಿನಾಂಕದಲ್ಲಿ ಯಾವುದು ಪರೀಕ್ಷೆ ಇದೆ ಅಂತ ಬನ್ನಿ ನೋಡೋಣ. ನಾನು ಈ ಒಂದು ವೇಳಾಪಟ್ಟಿ ಇನ್ಸ್ಟಾನಲ್ಲಿ ಕೂಡ ಪೋಸ್ಟ್ ಮಾಡಿರ್ತೀನಿ ಮತ್ತು ಟೆಲಿಗ್ರಾಮ್ನಲ್ಲಿ ಕೂಡ PDF ಹಾಕಿರ್ತೀನಿ ಆಯಿತಾ. ಇದು SSLC ಎಲ್ಲ ವಿದ್ಯಾರ್ಥಿಗಳ ಮತ್ತು ದ್ವಿತೀಯ PUC ವಿದ್ಯಾರ್ಥಿಗಳ ಅಂತಿಮ ವೇಳಾಪಟ್ಟಿ ಆಗಿರುತ್ತೆ. ಇಲ್ಲಿ ಮೊದಲಿಗೆ ದ್ವಿತೀಯ PUC ವಿದ್ಯಾರ್ಥಿಗಳ ಫೈನಲ್ ಟೈಮ್ ಟೇಬಲ್ ಇಲ್ಲಿ ಪ್ರಕಟಣೆ ಮಾಡಿದ್ದಾರೆ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು. ಇಲ್ಲಿ ನೋಡಿ, ಮಾರ್ಚ್ 2025 ದ್ವಿತೀಯ PUCಯ ವಾರ್ಷಿಕ ಪರೀಕ್ಷೆ 1ರ ಅಂತಿಮ ವೇಳಾಪಟ್ಟಿ ಆಯಿತಾ. ಇಲ್ಲಿ ಪ್ರಕಟಣೆ ಕೊಟ್ಟಿದ್ದಾರೆ 10/1/2025. ಇಲ್ಲಿ ನೋಡಿ ಸ್ನೇಹಿತರೆ, ಇದೇ ಅಂತಿಮವಾಗಿರುತ್ತೆ, ಯಾವುದೇ ರೀತಿಯಲ್ಲಿ ನಿಮಗೆ ಬದಲಾವಣೆ ಆಗೋದಿಲ್ಲ. ಇದೇ ಫೈನಲ್ ಎಕ್ಸಾಮ್ ನಿಮಗೆ ಟೈಮ್ ಟೇಬಲ್ನಲ್ಲಿ ನಡೆಸಲಾಗುವುದು. ಇವಾಗ ಯಾವ ದಿನಾಂಕದಲ್ಲಿ ಯಾವ ಪರೀಕ್ಷೆ ಇದೆ ಅಂತ ನೋಡಿ. 1/3/2025 ಕನ್ನಡ ಮತ್ತು ಅರಬಿಕ್ ಇದೆ. ಸೊ ಸಮಯ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಎಕ್ಸಾಮ್ ಇರುತ್ತೆ ಆಯಿತಾ. ಎಷ್ಟು ಮಾರ್ಕ್ಸ್ಗೆ ಇರುತ್ತೆ? ಗರಿಷ್ಠ ಅಂಕ 80 ಮಾರ್ಕ್ಸ್ಗೆ ಫೈನಲ್ ಎಕ್ಸಾಮ್ ಇರುತ್ತೆ, ಹೆಚ್ಚುವರಿ ಪ್ರಶ್ನೆಗಳು ಇರಲ್ಲ ಆಯಿತಾ. 2/3/2025 ಭಾನುವಾರ ರಜೆ ಇರುತ್ತೆ ಆಯಿತಾ. ಅದೇ ರೀತಿ ಇಲ್ಲಿ 3/3/2025 ಗಣಿತ ಇದೆ, ಶಿಕ್ಷಣಶಾಸ್ತ್ರ ಮತ್ತು ವ್ಯವಹಾರ ಅಧ್ಯಯನ ಇದೆ, ಮತ್ತು ತರ್ಕಶಾಸ್ತ್ರ ಕೂಡ ಇದೆ ಆಯಿತಾ. ಇಲ್ಲಿ ನೋಡಿ, 4/3/2025 ತಮಿಳು, ತೆಲುಗು ಅಲ್ಲಂದರೆ ಇಲ್ಲಿ ಲ್ಯಾಂಗ್ವೇಜ್ ವಿಷಯಗಳು ಅದಾವೆ ಆಯಿತಾ. ಸೊ ಅದೇ ರೀತಿ ಇಲ್ಲಿ 5/3/2025 ರಾಜ್ಯಶಾಸ್ತ್ರ, ಸಂಖ್ಯಾಶಾಸ್ತ್ರ ಆಯಿತಾ. ಅದೇ ರೀತಿ 6/3/2025 ಅವಾಗ ಪರೀಕ್ಷೆ ಇರುವುದಿಲ್ಲ, ಅಂದರೆ ಗುರುವಾರ ಅವಾಗ ಪರೀಕ್ಷೆ ಇರೋದಿಲ್ಲ ಅಂತ ಕೊಟ್ಟಿದ್ದಾರೆ. 7/3/2025 ಇತಿಹಾಸ, ಭೌತಶಾಸ್ತ್ರ, 8 ಮತ್ತು 9ನೇ ತಾರೀಕಿಗೆ ರಜೆ. 10/3/2025 ಇಲ್ಲಿ ನಿಮಗೆ ಆಪ್ಷನಲ್ ಕನ್ನಡ ಇದೆ ಆಯಿತಾ, ಮತ್ತು ಅಕೌಂಟೆನ್ಸಿ, ಲೆಕ್ಕಶಾಸ್ತ್ರ, ಭೂಗರ್ಭಶಾಸ್ತ್ರ, ಗೃಹ ವಿಜ್ಞಾನ ಇದೆ. ಅದೇ ರೀತಿ 11/3/2025 ಪರೀಕ್ಷೆ ಇರುವುದಿಲ್ಲ ಅಂತ ಹೇಳಿದ್ದಾರೆ.
12/3/2025ಕ್ಕೆ ಇಲ್ಲಿ ನಿಮಗೆ ರಸಾಯನಶಾಸ್ತ್ರ, ಮೂಲ ಗಣಿತ, ಮನಃಶಾಸ್ತ್ರ ಅಂತ ಇದೆ ಆಯ್ತಾ. ಅದೇ ರೀತಿ 13/3/2025ಕ್ಕೆ ಎಕನಾಮಿಕ್ಸ್ ಇದೆ ಗೈಸ್ ಆಯ್ತಾ, ಅರ್ಥಶಾಸ್ತ್ರ ಇದೆ. ಅದೇ ರೀತಿ 14/3/2025ಕ್ಕೆ ಪರೀಕ್ಷೆ ಇರುವುದಿಲ್ಲ ಅಂತ ಹೇಳಿದ್ದಾರೆ. 15/3/2025ಕ್ಕೆ ಇಂಗ್ಲೀಷ್ ಇದೆ ನೋಡಿ, 15/3 ಆಯ್ತಾ. ಅದೇ ರೀತಿ 16/3/2025ಕ್ಕೆ ರಜಾವಾಗ, 17/3/2025ಕ್ಕೆ ಭೂಗೋಳಶಾಸ್ತ್ರ ಇದೆ ಆಯ್ತಾ. ಅದೇ ರೀತಿ 18/3/2025ಕ್ಕೆ ನಿಮಗೆ ಜೀವಶಾಸ್ತ್ರ, ಸಮಾಜಶಾಸ್ತ್ರ ಮತ್ತು ವಿದ್ಯುನ್ಮಾನಶಾಸ್ತ್ರ ಮತ್ತು ಗಣಕಯಂತ್ರ ಇದೆ. 19/3/2025ಕ್ಕೆ ಹಿಂದೂಸ್ತಾನಿ ಸಂಗೀತ್, ಮಾಹಿತಿ ತಂತ್ರಜ್ಞಾನ, ರಿಟೇಲ್, ಆಟೋಮೊಬೈಲ್, ಹೆಲ್ತ್ ಕೇರ್, ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಎಲ್ಲ ಇದೆ ಆಯ್ತಾ, ವೆಲ್ನೆಸ್. ಅದೇ ರೀತಿ 20/3/2025ಕ್ಕೆ ಹಿಂದಿ ಇದೆ ನಿಮಗೆ, ಕೊನೆಯ ಎಕ್ಸಾಮ್ ಬಂದುಬಿಟ್ಟು ಯಾವ ದಿನಾಂಕದಲ್ಲಿ ಯಾವುದು ಪರೀಕ್ಷೆ ಇದೆ ಅಂತ ನಾನು ಎಕ್ಸ್ಪ್ಲೇಷನ್ ಮಾಡಿದ್ದೀನಿ. ಈ ಒಂದು ನಿಮಗೆ ಚಾರ್ಟ್ ಅಂದರೆ ಈ ಒಂದು ಟೈಮ್ ಟೇಬಲ್ ನಾನು ಇನ್ಸ್ಟಾನಲ್ಲಿ ಎಜುಕೇಷನ್ ಕನ್ನಡ ಅಂತ ನಮ್ಮದು ಇನ್ಸ್ಟಾ ಐಡಿ ಇದೆ, ಅಲ್ಲಿ ಹೋಗಿ ನೀವು ಫಾಲೋ ಮಾಡ್ಕೊಳ್ಳಿ. ಅಲ್ಲಿ ನಿಮಗೆ ರೆಗ್ಯುಲರ್ ಆಗಿ ಅಪ್ಡೇಟ್ಗಳು ಬರ್ತಾ ಇರುತ್ತೆ. ಮತ್ತು ಟೆಲಿಗ್ರಾಮ್ ಗ್ರೂಪ್ ಇದೆ ನಮ್ಮದು ಎಜುಕೇಷನ್ ಕನ್ನಡ ಅಂತ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಜಾಯ್ನ್ ಆಗಿರಿ. ಮತ್ತು ಎಜುಕೇಷನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಯಾಕಂದರೆ ಎಕ್ಸಾಮ್ ಸಮೀಪ ಬಂದಾಗ ವಿತ್ ಆನ್ಸರ್ ಮುಖಾಂತರ ನಾನು ನಿಮಗೆ ಇಂಪಾರ್ಟೆಂಟ್ ಕ್ವಶನ್ಸ್ಗಳು ಇಲ್ಲಿ ಡಿಸ್ಕಷನ್ ಮಾಡ್ತಾ ಇರ್ತೀನಿ. ಇವಾಗ SSLC ಎಲ್ಲ ವಿದ್ಯಾರ್ಥಿಗಳ ಅಂತಿಮ ಟೈಮ್ ಟೇಬಲ್ ನೋಡೋಣ ಬನ್ನಿ. ಇದು ಬಂದುಬಿಟ್ಟು SSLC ಎಲ್ಲ ವಿದ್ಯಾರ್ಥಿಗಳ ಫೈನಲ್ ಟೈಮ್ ಟೇಬಲ್ ಆಗಿರುತ್ತೆ. ಯಾವುದೇ ರೀತಿ ಮತ್ತೆ ಬದಲಾವಣೆ ನಿಮಗೆ ಮಾಡುವುದಿಲ್ಲ, ಇದು ಫೈನಲ್ ಟೈಮ್ ಟೇಬಲ್ ಆಗಿರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ SSLC ಎಲ್ಲ ವಿದ್ಯಾರ್ಥಿಗಳ ಟೈಮ್ ಟೇಬಲ್ ಬಂದುಬಿಟ್ಟು ಇಲ್ಲಿ ನೋಡಿ 21/3/2025ಕ್ಕೆ ಆಯಿತಾ. ಕನ್ನಡ ಅಂದರೆ ಇಲ್ಲಿ ಲಾಂಗ್ವೇಜ್ ವಿಷಯಗಳು ಅದಾವೆ ಆಯಿತಾ. ಇಲ್ಲಿ ಬೆಳಗ್ಗೆ 10 ಗಂಟೆಯಿಂದ ಮಧ್ಯಾಹ್ನ 1:15. ಇಲ್ಲಿ ನೋಡಿ 24/3/2025ಕ್ಕೆ ಇಲ್ಲಿ ಕೋರ್ ಸಬ್ಜೆಕ್ಟ್ ಅಂದರೆ ಗಣಿತ, ಸಮಾಜಶಾಸ್ತ್ರ. ಅದೇ ರೀತಿ 26/3/2025ಕ್ಕೆ ದ್ವಿತೀಯ ಭಾಷೆ ಇಂಗ್ಲೀಷ್ ಮತ್ತು ಕನ್ನಡ ಅಂತ ಆಪ್ಷನಲ್ಲಿ ಯಾರು ಇರುತ್ತೆ ತೆಗೆದುಕೊಂಡಿರ್ತಾರೆ ನೋಡಿ ಅವರಿಗೆ ಇರುತ್ತೆ ಅದು ಆಯಿತಾ. ಅದೇ ರೀತಿ 29/3/2025ಕ್ಕೆ ಕೋರ್ ಸಬ್ಜೆಕ್ಟ್ ಮತ್ತು ಸಮಾಜಶಾಸ್ತ್ರ. ಆವಾಗ ಇಲ್ಲಿ 1/4/2025ಕ್ಕೆ ಇಲ್ಲಿ ನಿಮಗೆ ಅರ್ಥಶಾಸ್ತ್ರ ನಿಮ್ಮ ಸಬ್ಜೆಕ್ಟ್ಗಳು ನೋಡ್ಕೊಳ್ಳಿ. ಅದೇ ರೀತಿ ಇಲ್ಲಿ 2/4/2025ಕ್ಕೆ ಕೋರ್ ಸಬ್ಜೆಕ್ಟ್ ವಿಜ್ಞಾನ, ಓಕೆ, ರಾಜ್ಯಶಾಸ್ತ್ರ, ಹಿಂದೂಸ್ತಾನಿ ಸಂಗೀತ ಮತ್ತು ಕರ್ನಾಟಕ ಸಂಗೀತ ಅಂತ ಕೊಟ್ಟಿದ್ದಾರೆ. ಸೊ 3/4/2025ಕ್ಕೆ ಗುರುವಾರ ಪರೀಕ್ಷೆ ಇರೋದಿಲ್ಲ. ಅದೇ ರೀತಿ 4/4/2025ಕ್ಕೆ ತೃತೀಯ ಭಾಷೆ ಅಂತ ಹಿಂದಿ, ಕನ್ನಡ, ಇಂಗ್ಲೀಷ್ ಅವರಿಗೆ ಆಪ್ಷನ್ ತೆಗೆದುಕೊಂಡಿರ್ತಾರೆ ಕೆಲವೊಂದು ವಿದ್ಯಾರ್ಥಿಗಳು ನೋಡಿ. NSQFs ವಿಷಯಗಳು ಮಾಹಿತಿ ತಂತ್ರಜ್ಞಾನ, ರಿಟೇಲ್, ಆಟೋಮೊಬೈಲ್, ಬ್ಯೂಟಿ ಆ್ಯಂಡ್ ವೆಲ್ನೆಸ್ ಆಗಿರಬಹುದು, ಇವೆಲ್ಲ ಎಲೆಕ್ಟ್ರಾನಿಕ್, ಹಾರ್ಡ್ವೇರ್, ಇವೆಲ್ಲ ಸಬ್ಜೆಕ್ಟ್ಗಳು. ಸೊ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಒಂದು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್, ಆಲ್ ದಿ ಬೆಸ್ಟ್.